ಈಗ ರಾಮಮೂರ್ತಿ ನಗರದಿಂದ ವೆಂಕಟೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವರೇ. ಟಿವಿ ವಾಲ್ಯೂಮ್ನ ಒಂದು ಸ್ವಲ್ಪ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ನನಗೆ ಕೇಳಿಸಲ್ಲ ನೀವು ಮಾತಾಡೋದು. ಏನ್ ಫ್ರೀ ಗ್ಯಾರಂಟಿ ಕೊಟ್ಟಿ ಎಲ್ಲ ಗಂಡಸು ಜಾಬ್ ಕಟ್ ಮಾಡಿದಾರಲ್ಲ ಮೇಡಮ್. ಸರ್, ನೀರಿಗೋಸ್ಕರ ಯುದ್ಧಗಳೇ ನೋಡಿ. ಪಾಕಿಸ್ತಾನ ನೀರು ಬಿಟ್ಟಿಲ್ಲ ಅಂತ ಲಬಲಬ ಅಂತ ವೈಕತ್ತಾ ಇದೆ ನೋಡಿ. ಸಮುದ್ರನೇ ತಂದಿದ್ದಾರೆ ಬೆಂಗಳೂರಿಗೆ. ಇದಕ್ಕಿಂತ ಬೇಕಾ ನಿಮ್ಗೆ ಗ್ಯಾರಂಟಿ? ಹೌದು ಮೇಡಮ್, ಎಲ್ಲ ರಾಜಕಾರಣ ಎಲ್ಲ ಒತ್ತುವರಿ ಮಾಡಿ ಬೆಂಗಳೂರ್ನೇ ಹಾಳು ಮಾಡ್ಬಿಟ್ಟಿದಾರಲ್ಲ ಮೇಡಮ್. ಈಗ ಸರ್, ಒತ್ತುವರಿ ತೆರವು ಮಾಡಕ್ ಹೋದ್ರು ಅಂತ ಇಟ್ಕೊಳ್ಳಿ, ನಾವೇ ಮತ್ತೆ ಅಲ್ಲೂ ವೈಕತ್ತೀವಿ. ಅಯ್ಯೋ, ನಮ್ಮ ಮನೆ ಕೆಡೋಗ್ಬಿಟ್ರು, ನಮ್ಮ ಜೀವನ ಹಾಳು ಮಾಡ್ಬಿಟ್ರು ಅಂತ. ಹೌದು ಹೌದು. ಈಗ ಸರ್, ಏನು ಪರಿಹಾರ ಏನು ಸರ್? ಏನು ಅಭಿವೃದ್ಧಿ ಮಾಡಿದಾರೆ ಮೇಡಮ್? ಒಂದು ರೋಡು ಸರಿ ಇಲ್ಲ, ಒಂದು ಇದು ಇಲ್ಲ, ಏನು ಇಲ್ಲ. ಕೂಲಿ ಮಾಡೋರು, ನಾಲಿ ಮಾಡೋರು, ಈ ತರ ಮಳೆ ಬಂದಾಗ ಏನ್ ಮಾಡೋದು? ಕೂಲಿ ಮಾಡೋರು ಅವ್ರೇನ್ ಬದುಕಿದ್ರೇನು ಸತ್ರೇನು ಯಾರಿಗೇನು ಲೆಕ್ಕ ಬೇಕು? ಅವ್ರು ಯಾರಿಗೆ ಬೇಕೋ? ಯಾವುದೇ ಇಂಪಾರ್ಟೆಂಟ್ ವ್ಯಕ್ತಿಗಳಾದ್ರೆ ಪಾಪ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ. ಫುಟ್ಪಾತಲ್ಲಿರೋರು, ಎಲ್ಲಿಂದ ನಾವು ಬಂದವರು, ಅವ್ರು ಇದ್ರೆಷ್ಟು ಹೋದ್ರೆಷ್ಟು ಇವ್ರಿಗೆ? ಹೇಳಿ ವೆಂಕಟೇಶ್ ಅವರೇ, ಯಾರು ಕೇಳ್ತಾರೆ? ಹೌದು, ಈಗ ಎಲ್ಲ ಗ್ಯಾರಂಟಿ ಕೊಟ್ಟಿ ಎಲ್ಲ ಬೆಲೆ ರೇಟ್ ಎಲ್ಲ ಜಾಸ್ತಿ ಮಾಡಿ ಕೂಲಿ ಮಾಡೋರು 20,000 ರೂಪಾಯಿ ಸಂಬಳ ತಗೊಂಡವ್ರು ಏನ್ ಮಾಡ್ತಾರೆ ಮೇಡಮ್? ಮಕ್ಕಳನ್ನ ಓದಿಸ್ತಾರ, ತಂದೆ ತಾಯಿ ನೋಡ್ಕೊಂತಾರ, ಯಾರು ನೋಡ್ಕೊಂತಾರೆ? ಸರಿ, ಆಯ್ತು, ಥ್ಯಾಂಕ್ ಯು ಸರ್.